ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಹೀಗೊಂದು ಸಮೀಕ್ಷೆಯನ್ನ ಯಾವುದೋ ಏರೆಗೇರೆ ಸಣ್ಣ ಪುಟ್ಟ ಏನಕ್ಕೂ ಎಲ್ಲೂ ಹೆಸರು ಗೊತ್ತಿಲ್ಲದಂತಹ ಒಂದು ಸಂಸ್ಥೆ ಸಮೀಕ್ಷೆ ಕೊಟ್ಟಿಲ್ಲ, ಎಕ್ಸಿಟ್ ಪೋಲ್ ಕೊಟ್ಟಿಲ್ಲ. ಬದಲಾಗಿ NDTV, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ NDTV ತನ್ನ ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ ಪಾರ್ಟ್ನರ್ ಸಂಸ್ಥೆಯ ಜೊತೆಯಲ್ಲಿ ಸೇರಿಕೊಟ್ಟಿದೆ. ಅದರ ಅಂಕಿ ಅಂಶಗಳ ಪ್ರಕಾರ, ಅದರ ಎಕ್ಸಿಟ್ ಪೋಲ್ ಪ್ರಕಾರ TVK ತಮಿಳಗ ವೆಟ್ರಿ ಕಳಗಂ ಆಕ್ಟರ್ ವಿಜಯ್ ಅವರು ಮೊದಲ ಬಾರಿಗೆ ಚುನಾವಣೆ ಎದುರಿಸ್ತಾ ಇರುವಂಥದ್ದು ಮತ್ತು ಅವರ ಪಕ್ಷ ಬಹುಮತ ಪಡೆದು ಬಿಡುತ್ತೆ ತಮಿಳುನಾಡಿನಲ್ಲಿ. ಆ ಮೂಲಕ ಚರಿತ್ರೆಯನ್ನ ಬರೆಯುತ್ತೆ. ಇಂಥದ್ದೊಂದು ಸಮೀಕ್ಷೆಯನ್ನ NDTV ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಕೊಟ್ಟಿದೆ. ಸೊ ಏನು ಎಕ್ಸಾಕ್ಟ್ ಆಗಿ ಅದರಲ್ಲಿರುವಂತಹ ಫಿಗರ್ಗಳು, ನಂಬರ್ಗಳೇನೋ ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಇಸ್ ದೇರ್ ಎನಿ ಪಾಸಿಬಿಲಿಟಿ, ಈ ರೀತಿ ಆಗೋದಕ್ಕೆ ಒಂದು ಅವಕಾಶ ಇದೆಯಾ ಅನ್ನೋದನ್ನು ನೋಡೋಣ. ಪ್ಲಸ್ ಬೇರೆ ಸಂಸ್ಥೆಗಳು ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ಗಳಲ್ಲಿ TVKಗೆ ಎಷ್ಟು ಅಂಕಿಗಳು ಕೊಟ್ಟಿದ್ದಾರೆ, ಎಷ್ಟು ಸೀಟ್ ಕೊಟ್ಟಿದ್ದಾರೆ, ಅದನ್ನು ಸಹ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲಿಗೆ ಎಲ್ಲರ ಹುಬ್ಬೇರಿಸುವಂತೆ ಮಾಡಿರುವಂತಹ NDTV ಮತ್ತು ಆಕ್ಸಿಸ್ ಮೈ ಇಂಡಿಯಾ ಜಂಟಿಯಾಗಿ ಮಾಡಿರುವಂತಹ ಸಮೀಕ್ಷೆ ಎಕ್ಸಿಟ್ ಪೋಲ್ ಎದೆ ತಟ್ಕೊಂಡು ಹೇಳ್ತಿದ್ದಾರೆ, ವಿ ಆರ್ ದ ಟಾಪ್ ಮೋಸ್ಟ್ ಎಕ್ಸಿಟ್ ಪೋಲ್ ಕಂಪನಿ, ನಾವು ಸರಿಯಾಗಿ ಮಾಡಿರ್ತೀವಿ ಅಂತ ಆಕ್ಸಿಸ್ ಮೈ ಇಂಡಿಯಾದವರು. ಯಾಕಂದ್ರೆ ಅದು ಪ್ರತಿ ಚುನಾವಣೆಯಲ್ಲೂ ಸಹ ಸಮೀಕ್ಷೆಗಳನ್ನು ಮಾಡುವಂತಹ ಅತಿ ದೊಡ್ಡ ಸಂಸ್ಥೆ. ಅದು ಏನು ಹೇಳುತ್ತೆ ಅದರ ಸಂಖ್ಯೆಗಳು ಅಂದರೆ, DMK 92ರಿಂದ 110 ಸೀಟು ಪಡ್ಕೊಳ್ಳುತ್ತೆ. ಮೆಜಾರಿಟಿಗೆ ಬೇಕಾಗಿರೋದೆಷ್ಟು? 118 ಸೀಟು, 118. ಯಾಕಂದರೆ 234 ಒಟ್ಟು ಸೀಟುಗಳು ಇರುವಂಥದ್ದು. ಸೊ 118 ಸೀಟು ಬೇಕು. ಆದರೆ DMKಗೆ ಅಷ್ಟು ಬರೋದಿಲ್ಲ. 92ರಿಂದ 110ಕ್ಕೆ ನಿಂತೋಗುತ್ತೆ DMK ಟ್ಯಾಲಿ. ಹಾಗಾದರೆ AIADMKಗೆ ಎಷ್ಟು ಬರಬಹುದು ಅಂದರೆ, AIADMK ಈ ಬಾರಿ ಮಣ್ಣು ಮುಕ್ಕಿ ಹೋಗುತ್ತೆ. 22ರಿಂದ 32 ಸೀಟ್ ಅಷ್ಟೇ ಬರುತ್ತೆ. BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಅದು ಬೆಲೆ ತೆರ್ತಾ ಇದೆ ಅನ್ನುವ ರೀತಿಯಲ್ಲಿ NDTV ಆಕ್ಸಿಸ್ ಮೈ ಇಂಡಿಯಾ ನಂಬರ್ಗಳು ಹೇಳ್ತಾ ಇದ್ದಾವೆ. ಸೊ AIADMK ಕೇವಲ 22ರಿಂದ 32 ಸೀಟು ಮಾತ್ರ ಅಂತೆ. ಹಾಗಾದರೆ TVK ತಮಿಳಗ ವೆಟ್ರಿ ಕಳಗಂ ಮೊದಲ ಬಾರಿಗೆ ಚುನಾವಣೆ ಎದುರಿಸ್ತಾ ಇರುವಂತಹ ಪಕ್ಷ, ಮೊದಲ ಬಾರಿಗೆ ನಾಯಕತ್ವವನ್ನು ವಹಿಸಿಕೊಂಡಿರುವ ಆಕ್ಟರ್ ವಿಜಯ್ ಅವರ ಪಕ್ಷ 98ರಿಂದ 120 ಸೀಟು ಪಡ್ಕೊಳ್ಳುತ್ತೆ ಅಂತ NDTV ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳ್ತಾ ಇದೆ. 120 ಅಂದರೆ ಮೆಜಾರಿಟಿ ಮಾರ್ಕ್ಗಿಂತ 2 ಸೀಟು ಹೆಚ್ಚು. ಹಾಗಾದರೆ ಕಳೆದ ಬಾರಿ ಏನಾಗಿತ್ತು? ಕಳೆದ ಬಾರಿ DMK ಮತ್ತು ಮೈತ್ರಿ ಕಾಂಗ್ರೆಸ್ ಜೊತೆಯಲ್ಲಿ, ಈ ಬಾರಿಯೂ ಸಹ ಕಾಂಗ್ರೆಸ್ ಜೊತೆಯಲ್ಲಿ ಹೋಗಿರೋದು. 159 ಸೀಟ್ ಗೆದ್ದಿತ್ತು. ಈ ಕಡೆ AIADMK 75 ಸೀಟುಗಳನ್ನು ಪಡ್ಕೊಂಡಿತ್ತು. ಬಟ್ ಈ ಬಾರಿ AIADMK ಆ ಮಟ್ಟಕ್ಕೆ ಕುಸಿಯುತ್ತೆ ಅಂತೆ. TVK ಮೆಚಾರಿಟಿ ಮಾರ್ಕ್ ಕ್ರಾಸ್ ಮಾಡೋ ಸಾಧ್ಯತೆ ಇದೆ ಅಂತ NDTV ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಅದು ಹೇಳ್ತಾ ಇರುವ ಕಾರಣಗಳು ಸಹ ಹೇಗಿದ್ದಾವೆ ಅಂದರೆ, ಅದು ಹೇಳ್ತಿರುವಂತಹ ಕಾರಣ ಏನು ಅಂದರೆ, ತಮಿಳುನಾಡಿನಲ್ಲಿ ಬದಲಾವಣೆ ಕಡೆಗೆ ಎಲ್ಲರೂ ಮುಖ ಮಾಡ್ತಿದ್ದಾರೆ. AIADMK ಮತ್ತು BJP ಮೈತ್ರಿಯ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಪರ್ಯಾಯವಾಗಿ ವಿಜಯ್ ಕಾಣಿಸ್ಕೊಳ್ತಿದ್ದಾರೆ. ಹಾಗಾಗಿ ಕರೂರಂತಹ ಕಾಲ್ತುಳಿತದ ಪ್ರಕರಣದಲ್ಲಿ 41 ಜನ ಸತ್ತಾಗ ವಿಜಯ್ ನಡೆದುಕೊಂಡ ರೀತಿಯನ್ನು ಸಹ ಕ್ಷಮಿಸಿಬಿಟ್ಟಿದ್ದಾರೆ ಅಲ್ಲಿನ ಜನ. ಬಟ್ ಅವರನ್ನೇ CM ಆಗಿ ಆಯ್ಕೆ ಮಾಡಿಕೊಂಡ ನಿಟ್ಟಿನಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇದು ನಮ್ಮ ಸರ್ವೆಯಿಂದ ಕಂಡು ಬಂದಿದೆ ಅಂತ ಆಕ್ಸಿಸ್ ಮೈ ಇಂಡಿಯಾದವರು ಹೇಳ್ಕೊಳ್ತಿದ್ದಾರೆ. ವಾಸ್ತವ ಎಷ್ಟು? ಮೇ 4ನೇ ತಾರೀಕಿಗೆ ನೋಡಬೇಕು. ಬಟ್ ಇಂಥ ಒಂದು ಸಂಖ್ಯೆಯನ್ನು ಕೊಡೋದಕ್ಕೆ, ಇಂಥ ಒಂದು ಅಂಕಿಯನ್ನು ಕೊಡೋದಕ್ಕೆ ಆಕ್ಸಿಸ್ ಮೈ ಇಂಡಿಯಾ ಮತ್ತು NDTVಗೆ ಬಹಳ ಧೈರ್ಯ ಬೇಕು. ಅವರ ಆ ಧೈರ್ಯವನ್ನು ತೋರಿಸಿದ್ದಾರೆ ಅಂತ ಮಾತ್ರ ಹೇಳಬಹುದು. ಹಾಗಾದರೆ ಬೇರೆ ಸಂಸ್ಥೆಗಳೇನು ಹೇಳ್ತಿದೆ? ಬೇರೆ ಇನ್ನೊಂದಷ್ಟು ಎಕ್ಸಿಟ್ ಪೋಲ್ಗಳು ಮಾಡಿದಾರಲ್ಲ. ನಿನ್ನೆ ನಾನು ವಿಡಿಯೋ ಮಾಡಿದ್ದೆ ತಮಿಳುನಾಡಿನಲ್ಲಿ ಎಕ್ಸಿಟ್ ಪೋಲ್ ಏನಾಗಿದೆ ಅಂತ. ಅದರಲ್ಲಿ TVK ಫಿಗರ್ಗಳು ಮಾತ್ರ ಹೇಳ್ತೀನಿ. ಮಿಕ್ಕಿದ ಫಿಗರ್ಗಳಿಗೆ ಆ ಒಂದು ವಿಡಿಯೋವನ್ನು ನೀವು ನೋಡಿದ್ರೆ ಅದರಲ್ಲಿ ಕ್ಲಿಯರ್ ಆದಂಥ ಎಲ್ಲ ವಿವರಗಳು ಇದ್ದಾವೆ. ಎಕ್ಸಿಟ್ ಪೋಲ್ ಹೇಗೆ ಬಂದಿದೆ ತಮಿಳುನಾಡು ಮತ್ತು ಇತರೆ 3 ರಾಜ್ಯಗಳದ್ದು ಸಹ. ಪುದುಚೇರಿ ಬಿಟ್ಟು ತಮಿಳುನಾಡು, ವೆಸ್ಟ್ ಬೆಂಗಾಲು, ಅಸ್ಸಾಮು ಮತ್ತು ಕೇರಳಂ 4 ರಾಜ್ಯಗಳದ್ದು ಮಾಡಿದ್ದೀನಿ. ಪ್ರತ್ಯೇಕವಾದಂಥ ವಿಡಿಯೋಗಳು ಮಾಡಿದ್ದೀನಿ, 4 ವಿಡಿಯೋ, ಅದನ್ನು ನೋಡಬಹುದು ನೀವು. ಸೊ ಬೇರೆ
ಸಂಸ್ಥೆಗಳು ಟಿ ವಿ ಕೆಗೆ ಎಷ್ಟೆಷ್ಟು ಕೊಟ್ಟಿದ್ದಾವೆ. ಪೀಪಲ್ಸ್ ಪಲ್ಸ್ ಅನ್ನುವಂತಹ ಸಂಸ್ಥೆ ಟಿ ವಿ ಕೆಗೆ ಕೇವಲ 18ರಿಂದ 24 ಕೊಟ್ಟಿದೆ. 18ರಿಂದ 24. ಮಾಟ್ರಿಸ್ ಅನ್ನುವಂತಹ ಕಂಪನಿ ಅದು ಟಿ ವಿ ಕೆಗೆ 10ರಿಂದ 12 ಅಷ್ಟೇ ಅಂತ ಹೇಳಿದೆ. 10ರಿಂದ 12. ಪಿ ಮಾರ್ಕ್ ಅನ್ನುವಂಥದ್ದು ಟಿ ವಿ ಕೆಗೆ 16ರಿಂದ 26 ಅಷ್ಟೇ. 16ರಿಂದ 26. ಪೀಪಲ್ಸ್ ಇನ್ಸೈಟ್ ಅನ್ನುವಂತಹ ಇನ್ನೊಂದು ಸಂಸ್ಥೆ ಕೊಟ್ಟಂತಹ ವರದಿಯಲ್ಲಿ ಟಿ ವಿ ಕೆ 30ರಿಂದ 40 ಸೀಟು. ಇವ್ರು ಸ್ವಲ್ಪ ಮೇಲೆ ಹೋಗಿದ್ದಾರೆ ಕಂಪೇರ್ ಟು ಅದರ್ 3. ಬಟ್ ಈ 4ಕ್ಕೂ ಕಂಪೇರ್ ಮಾಡಿದ್ರೆ NDTV ಮತ್ತು ಆಕ್ಸೆಸ್ ಮೈ ಇಂಡಿಯಾ ಮಾಡಿರುವಂತಹ ಸರ್ವೆ ಇದೆಯಲ್ಲ, ಅದು ಶಾಕಿಂಗ್ ಆದಂತಹ ಫಿಗರ್ಗಳು. ಅದೇ ನಿಜ ಆಗೋದಾದರೆ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ 100%. ಅಂತಹದ್ದೊಂದು ಈ ಶಾಕಿಂಗ್ ಆದಂತಹ ಒಂದು ಅಂಕಿಅಂಶಗಳನ್ನು ಅಲ್ಲಿ ಕೊಟ್ಟಿದೆ. ಹಾಗಾದರೆ ನಿಜವಾಗ್ಲೂ ಅಂತಹ ಸನ್ನಿವೇಶ ತಮಿಳುನಾಡಿನಲ್ಲಿ ಇದೆಯಾ? ಬೇರೆ ಸಂಸ್ಥೆಗಳು ಹೇಳುವ ರೀತಿಯಲ್ಲಿ ಮತ್ತು ತಮಿಳುನಾಡಿನಲ್ಲಿ ಲೋಕಲ್ ಪೊಲಿಟಿಷಿಯನ್ಸಿಂದ ಹಿಡಿದು ಲೋಕಲ್ ಜರ್ನಲಿಸ್ಟ್ಗಳವರೆಗೆ ನನಗೆ ಪರಿಚಯ ಇರುವವರಲ್ಲಿ ಒಂದಿಬ್ಬರಲ್ಲಿ ಮಾತಾಡಿರೋದನ್ನು ಸಹ ಸೇರಿಸ್ಕೊಂಡು ನೋಡಿದಾಗ ಅಂತಹದ್ದೊಂದು ಪರಿಸ್ಥಿತಿ ಇಲ್ಲವೇ ಇಲ್ಲ. ತಮಿಳುನಾಡಿನಲ್ಲಿ ನಾನು ಗಮನಿಸಿದಂಗೆ ಟಿ ವಿ ಕೆ 15 ಸೀಟುಗಳನ್ನು ದಾಟೋದಕ್ಕೆ ಸಾಧ್ಯತೆಯೇ ಇಲ್ಲ ಅನ್ನೋದು ಎಲ್ಲರ ಮನಸ್ಥಿತಿ. ಮತ್ತು ಅದರಲ್ಲೂ ಕರೂರು ಇನ್ಸಿಡೆಂಟ್ ಆಯ್ತಲ್ಲ, ಕರೂರಲ್ಲಿ 41 ಜನ ಕಾಲ್ತುಳಿತದಲ್ಲಿ ಸತ್ತಾಗ ವಿಜಯ್ ನಡೆದುಕೊಂಡ ರೀತಿ, ಆಸ್ಪತ್ರೆಗೂ ಹೋಗಲಿಲ್ಲ, ಓಡೋಗಿ ಮನೇಲಿ ಕೂತ್ಕೊಂಡಿದ್ದು, ಸುಮಾರು ದಿನ ಮನೆಯಲ್ಲೇ ಇದ್ದಿದ್ದು, ಹೊರಗಡೆ ಬರದೇ ಇದ್ದಿದ್ದು, ಎಲ್ಲ ವಿಚಾರದಲ್ಲಿಯೂ ಸಹ ಸಾಕಷ್ಟು ಸಿಟ್ಟು ತಮಿಳುನಾಡಿನಲ್ಲಿದೆ. ಅದರ ಜೊತೆಗೆ DMK ಆಡಳಿತದ ಬಗ್ಗೆ ಆಂಟಿ ಇನ್ಕಂಬೆನ್ಸಿ ಇಲ್ಲ, ಆಡಳಿತ ವಿರೋಧಿ ಅಲೆ ಅಲ್ಲಿ ಕಾಣಿಸ್ತಿಲ್ಲ. ಯಾಕೆಂದರೆ ಸಾಕಷ್ಟು ಫ್ರೀ ಬೀಸ್ಗಳನ್ನು ಕೊಡ್ತಿದ್ದಾರೆ, ಯೋಜನೆಗಳನ್ನು ಕೊಡ್ತಿದ್ದಾರೆ. ಪ್ಲಸ್ ರಾಜ್ಯವೂ ಸಹ ಕಂಪೇರ್ ಮಾಡಿದ್ರೆ ಇಡೀ ದೇಶದಲ್ಲಿ 2ನೇ ನಂಬರ್ನಲ್ಲಿದೆ. ಎಕನಾಮಿಕ್ಸಲ್ಲಿ, ಆರ್ಥಿಕತೆಯಲ್ಲಿ 2ನೇ ನಂಬರ್ ಇದೆ. ಮಹಾರಾಷ್ಟ್ರ ಬಿಟ್ಟರೆ ನೆಕ್ಸ್ಟ್ ತಮಿಳುನಾಡು ಇರೋದು. ಉದ್ಯೋಗಾವಕಾಶಗಳಲ್ಲೂ ಸಹ ಮೇಲಿದೆ. ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ನಡೀತಾ ಇದೆ, ಎಲ್ಲ ರೀತಿಯಿಂದ ಸಹ ಡೆವಲಪ್ಮೆಂಟ್ ನಡೀತಿದೆ. ಪ್ಲಸ್ ಜನರ ಜೇಬಿಗೆ ದುಡ್ಡು ಸಹ ಹೋಗ್ತಿದೆ. ಸ್ಟಾಲಿನ್ ಸರ್ಕಾರದ ಬಗ್ಗೆ ಯಾರಿಗೂ ಅಲ್ಲಿ ದೊಡ್ಡ ಮಟ್ಟದ ಕೆಟ್ಟ ಅಭಿಪ್ರಾಯ ಇಲ್ಲ, ಯಾರಿಗೂ ಕೆಟ್ಟ ಅಭಿಪ್ರಾಯ ಇಲ್ಲ. ಇನ್ನೊಂದು ಕಡೆ AIADMK ಅಟ್ಲೀಸ್ಟ್ ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ಅನ್ನಂತೂ ಮಾಡೇ ಮಾಡುತ್ತೆ, ಅದಕ್ಕಿಂತ ಇಂಪ್ರೂವ್ಡ್ ಪರ್ಫಾರ್ಮೆನ್ಸೇ ಮಾಡಬಹುದು. ಯಾಕಂದರೆ ತಮಿಳುನಾಡಿನಲ್ಲಿ ನೀವೆಷ್ಟೇ ಒಳ್ಳೆ ಗೌರ್ಮೆಂಟ್ ಕೊಟ್ಟರು, ಆ್ಯಂಟಿ ಇನ್ಕಂಬೆನ್ಸಿ ಅಲ್ಲದೆ ಹೋದರೂ ಸಹ ಅದೇನೋ ಅವ್ರಿಗೊಂದು ಖುಷಿ, 5 ವರ್ಷಕ್ಕೊಂದ್ಸಲ CM ಚೇಂಜ್ ಆಗಬೇಕು ಅಂತ. ಆ ಕಾರಣಕ್ಕಾದರೂ ಒಂದಷ್ಟು ಜನ AIADMK ಕಡೆಗೆ ಇನ್ನೂ ಹೆಚ್ಚಿಗೆ ಒಲವು ತೋರಿಸಿದ್ರು ಸಹ ಕಳೆದ ಬಾರಿಗಿಂತ ಹೆಚ್ಚು ಸೀಟ್ ಬರಬೇಕು ಈ ಬಾರಿ. ಬಟ್ ನೋ, ಹಾಗಿಲ್ಲ ಅಂತ ಇದೆ NDTV ಆಕ್ಸೆಸ್ ಮೈ ಇಂಡಿಯಾ. ಅದು ಯಾವ ಆಧಾರದಲ್ಲಿ ಹೇಳ್ತಿದೆ ಅನ್ನೋದನ್ನು ಸಹ ಅದು ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದೆ. ನಾವು ಕಂಡಿದ್ದೀವಿ, ನಾವು ಕೇಳಿದ್ದೀವಿ, ಮಾತಾಡಿದ್ದೀವಿ, ಜನರ ಮಧ್ಯೆ ಹೋಗಿದ್ದೀವಿ, ಆ ನಂತರವೇ ನಾವು ಹೇಳ್ತಾ ಇದ್ದೀವಿ. ವಿ ಆರ್ ಕಾನ್ಫಿಡೆಂಟ್, ಇದೇ ನಮ್ಮ ಫಿಗರ್ಸು ಅಂತಿದೆ ಆಕ್ಸೆಸ್ ಮೈ ಇಂಡಿಯಾ. ಡೋಂಟ್ ನೋ, ಇದೊಂದು ಮಾತ್ರ ಭಿನ್ನವಾಗಿ ಕಾಣ್ತಿದೆ. ಬೇರೆ ಯಾರು 40ಕ್ಕಿಂತ ಹೆಚ್ಚು ಕೊಟ್ಟಿಲ್ಲ. ಹೆಚ್ಚು ಅಂದರೆ 40 ಅಷ್ಟೇ TVK ಕೊಟ್ಟಿರೋದು. ಅದೇನಾದರೂ ನಿಜನೇ ಆಗೋದಾದರೆ NT ರಾಮರಾವ್ ನಂತರ ಈ ದೇಶದಲ್ಲಿ ಮೊದಲ ಚುನಾವಣೆಯಲ್ಲಿಯೇ ಮುಖ್ಯಮಂತ್ರಿ ಆಗುವಂತಹ ಭಾಗ್ಯ ವಿಜಯ್ಗೆ ಬರಬಹುದು. ಆಮ್ ಆದ್ಮಿ ಪಕ್ಷದಿಂದ ಕೇಜ್ರಿವಾಲ್ ಸಹ ಆದರು, ಬಟ್ ಮೆಜಾರಿಟಿ ಬಂದಿರಲಿಲ್ಲ, ಸಪೋರ್ಟಿಂದ ಆಗಿತ್ತು. ಕಾಂಗ್ರೆಸ್ ಹೊರಗಿನಿಂದ ಸಪೋರ್ಟ್ ಕೊಟ್ಟಿತ್ತು. ಅದೊಂದು ದೊಡ್ಡ ಡ್ರಾಮಾ ಆಗ ನಡೆದಿತ್ತು 2014ರಲ್ಲಿ. ಬಟ್ ನೇರವಾಗಿ ಅಧಿಕಾರಕ್ಕೆ ಬಂದಿದ್ದು NT ರಾಮರಾವ್ ಮಾತ್ರ. ತೆಲುಗುದೇಶಂ ಪಕ್ಷವನ್ನು ಸ್ಥಾಪನೆ ಮಾಡಿ 6 ತಿಂಗಳಲ್ಲಿ, ಪಕ್ಷ ಸ್ಥಾಪನೆಯಾದ 6 ತಿಂಗಳಲ್ಲಿ ಚುನಾವಣೆ ಅಷ್ಟರಲ್ಲಿ ಗೆದ್ದು ಅಧಿಕಾರಕ್ಕೆ ಫುಲ್ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದು ಏಕೈಕ ಪಕ್ಷ ತೆಲುಗುದೇಶಂ, NT ರಾಮರಾವ್. ಅದು ಬಿಟ್ಟರೆ ಇದು ಸಾಧ್ಯ ಆದರೆ ಈ ಪಕ್ಷ ಏನು 6 ತಿಂಗಳು 8 ತಿಂಗಳಲ್ಲ, TVK ಆರಂಭ ಆಗಿ 3 ವರ್ಷದ ಮೇಲಾಯಿತು. ಪಕ್ಷ ಘೋಷಣೆಯಾಗಿ ಕಾರ್ಯಚಟುವಟಿಕೆಗಳು ನಡೆಸ್ತಾನೆ ಇದೆ. ಬಟ್ ಚುನಾವಣೆಗಳಿಗೆ ಮೊದಲ ಬಾರಿಗೆ ಧುಮುಕಿರೋದವರು, ಮೊದಲ ಬಾರಿಗೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಮಿರಾಕಲ್ ಇಫ್ ಇನ್ ಕೇಸ್ ಈ ಫಿಗರ್ಸ್ ಏನಾದರೂ ಹೋಲ್ಡ್ ಆದರೆ. ವಿ ವಿಲ್ ವೇಟ್, ನೋಡೋಣ. ಅಂಥದ್ದು ಸಹ ಏನಾದರೂ ನಡೆದು ಬಿಡುತ್ತಾ ಪವಾಡ? ವಿ ವಿಲ್ ವೇಟ್ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.